ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಕಲರ್ ಹಾಕ್ಕೋಬೋದು, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಮತ್ತು ಬ್ರೈಡಲ್ ಎಕ್ಸ್ಟ್ರಾ ಸ್ಯಾರೀಸ್ ಇರುತ್ತಲ್ಲ ಅದಕ್ಕೂ ಹಾಕ್ಕೊಳ್ಬೋದು, ಮ್ಯಾಚ್ ಆಗುತ್ತೆ. ಇದಕ್ಕೆ 3 ಕಲರ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ರಾಯಲ್ ಬ್ಲೂ ಮತ್ತು ಸ್ಕೈ ಬ್ಲೂ, ಡಾರ್ಕ್ ಸ್ಕೈ ಬ್ಲೂ ಅದು, ಮತ್ತು ರೆಡ್ಡು, ಮತ್ತು 3 ಕಲರು ನಾನು ಯೂಸ್ ಮಾಡಿದ್ದೀನಿ. ಕ್ರೋಶಾಗೆ ಬಂದು ಸಿಂಗಲ್ ಕಲರು, ಮತ್ತು ಕುಚ್ಚಿಗೆ 2 ಕಲರ್ ಆ ಥರ ಯೂಸ್ ಮಾಡಿದ್ದೀನಿ. ನೋಡಿ, ರಾಯಲ್ ಬ್ಲೂಗೆ ನಾನು ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೀನಿ, ಅಂದರೆ ಸ್ಕೈ ಬ್ಲೂ ಕಲರ್ ವರ್ಕ್ ಮಾಡೋಣ ಕ್ರೋಶಾ ಮೇಲೆ. ಸೊ ಸ್ಟಾರ್ಟಿಂಗು 10 ನಂಬರ್ ಅಥವಾ 11 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ಸ್ನ ಹಾಕ್ಕೊಳ್ಳೋಣ. ಸೊ 4 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ, ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ರಿಂಗ್ ಬೀಡ್ ಕೂಡ ನಾನು ತೊಗೊಂಡಿದ್ದೀನಿ. ರಿಂಗ್ ಬೀಡ್ ನೆಕ್ಸ್ಟ್ ಹಾಕೋಣ. ಇವಾಗ ನಾರ್ಮಲ್ ಮೀಡಿಯಮ್ ಸೈಜ್ ಬೀಡನ್ನ ಒಂದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದು ಕೂಡ ಲಾಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ 4 ಚೈನ್ ಹಾಕಿದೆ, ಬೀಡ್ ಹಾಕಿಬಿಟ್ಟು ಮತ್ತೆ 4 ಚೈನ್ ಹಾಕಿದ್ದೀನಿ. ಸೊ 4 ಚೈನ್, ಬೀಡು, 4 ಚೈನ್ ಈ ರೀತಿ ಹಾಕಿ ಅಲ್ಲಿಂದ ಮತ್ತೆ ಚೈನ್ಸ್ನೇ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಕೂಡ 4 ಚೈನ್ನೇ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ನೋಡಿ, ಫಸ್ಟ್ 1 ಸತಿ 4 ಚೈನ್, ಬೀಡ್ ಆದಮೇಲೆ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಬೀಡ್ ಆದಮೇಲೆ 2 ಟೈಮ್ಸ್ 4 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡೋಣ. ಇವಾಗ ಅದೇ ಮೀಡಿಯಮ್ ಸೈಜ್ ಬೀಡು ವಿತ್ ರಿಂಗ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಒಂದಕ್ಕೆ ಹಾಗೆ ರೌಂಡ್ ಬೀಡ್ ತೊಗೊಳ್ಳೋಣ, ಇನ್ನೊಂದಕ್ಕೆ ರಿಂಗ್ ವಿತ್ ರಿಂಗ್ ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಳೋಣ. ಸೊ ಈ ರೀತಿ ರಿಂಗ್ ಒಳಗಡೆ ಮೀಡಿಯಮ್ ಸೈಜ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಇವಾಗ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಲಾಕ್ ಆದ ತಕ್ಷಣ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ತೀನಿ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ 1 ಸತಿ 4 ಚೈನ್ ಹಾಕಿದ್ದೀನಿ. ಆಮೇಲೆ ಒಂದು ಬೀಡ್ ಆದ ತಕ್ಷಣ 2 ಸತಿ 4 ಚೈನು, ಮತ್ತೆ ಒಂದು ರಿಂಗ್ ಬೀಡು, ಮತ್ತೆ 2 ಸತಿ 4 ಚೈನು, ಒಂದು ಮೀಡಿಯಮ್ ಸೈಜ್ ಬೀಡು, ಈ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, 4 ಚೈನ್, ಬೀಡು, 2 ಟೈಮ್ಸ್ 4 ಚೈನು, 1 ರಿಂಗ್ ಬೀಡ್, 2 ಟೈಮ್ಸ್ 4 ಚೈನ್, 1 ಬೀಡ್, ಆ ಥರ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಬೇಸ್ ಲೈನು ಫುಲ್ಲು ಸ್ಯಾರಿ ಹಾಕ್ಕೊಂಡೋಗಿ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ರಿಂಗ್ ಬೀಡು ಎಂಡ್ ಆಗಿದೆ. ಅದಾದಮೇಲೆ 1 ಸತಿ 4 ಚೈನ್ ಕೂಡ ಹಾಕಿದ್ದೀನಿ. ಮತ್ತು 1, 2, 3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸೇಮ್ ಕಲರ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದು ವಿಡಿಯೋಗೆ ಇಷ್ಟು ಡಿಫ್ರೆಂಟಾಗಿ ಬಿದ್ದಿದೆ ಕಲರು. ಆ್ಯಕ್ಚುಲಿ ಇದು ಡಾರ್ಕ್ ಸ್ಕೈ ಬ್ಲೂ ರಾಯಲ್ ಬ್ಲೂಗಿಂತ ತುಂಬ ವೇರಿ ಇದೆ. ಸೊ ರೆಡ್ಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಕಲರು. ವಿಡಿಯೋಗೆ ಚೇಂಜ್ ಕಲರ್ ಬಿದ್ದುಬಿಟ್ಟಿದೆ. ಸೊ ಇದನ್ನು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. 2 ಟೈಮ್ ಸಿಂಗಲ್ ಕ್ರೋಶೆ ಆಯ್ತಲ್ವ, ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಈ ರೌಂಡ್ ಬೀಡ್ ಏನಿದೆ ಅದ್ರ ಕೆಳಗಡೆ ದಾರ ಇರುತ್ತೆ ಫ್ರೆಂಡ್ಸ್. ನೋಡಿ, ರೌಂಡ್ ಬೀಡ್ ಏನಿದೆ ಕೆಳಗಡೆ ದಾರ ಇರುತ್ತಲ್ವ, ಆ ದಾರಾನ ಒಳಗಡೆ ನೀಡಲ್ನ ಹಾಕ್ತೀನಿ ನಾನು. ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. ಸೊ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಬೀಡ್ ಕೆಳಗಡೆ ಇರೋ ದಾರಾಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡಿಕೊಂಡು ಇನ್ನು 2 ದಾರನ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಈ ಬೀಡ್ ಏನಿದೆ ಅದ್ರ ಕೆಳಗಡೆ ದಾರ ಇರುತ್ತಲ್ವ, ಅದಕ್ಕೆ ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟು 5 ಕಂಬಗಳನ್ನ ಫಸ್ಟ್ ಮಾಡ್ತೀನಿ. 5 ಕಂಬ ಮಾಡಿಕೊಂಡು 5 ಡಬಲ್ ಕ್ರೋಶೆನ ಹಾಕ್ಕೊಳ್ಳೋಣ.
5 ಡಬಲ್ ಕ್ರೋಶೆ ಆದಮೇಲೆ ನೋಡಿ 5 ಆಯ್ತಲ್ವ, 5 ಆದಮೇಲೆ ಇಲ್ಲಿ 1 ಚೈನ್ ಅಥವಾ 2 ಚೈನು ಕುಚ್ಚು ಕಟ್ಕೊಳ್ಳೋಕ್ಕೆ. ಸೊ 1 ಚೈನ್ ಆರ್ 2 ಚೈನ್ ಹಾಕಿ ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ನಮಗೆ ಕುಚ್ಚು ಬರೋ ಥರ ಮಾಡಿದ್ದೀನಿ ಫ್ರೆಂಡ್ಸ್, ಅಂದರೆ ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರೋ ಥರ. ಬೇಕಾದ್ರೆ ಇಲ್ಲಿ ಕೂಡ ನೀವು ಸೈಡಲ್ಲಿ ಸಣ್ಣ ಸಣ್ಣ ಬೀಡ್ಸನ್ನ ಹಾಕ್ಕೋಬೋದು, ಒಂದು ಕಂಬ ಒಂದು ಬೀಡ್ ಆ ಥರ. ಬೇಡ ಅಂದರೆ ಬರೀ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬಿಟ್ಟು. ಸೊ ನಿಮಗೆ ರಿಂಗ್ ಬೀಡು ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ ಮೀಡಿಯಮ್ ಸೈಜ್ ಬೀಡನ್ನೇ ಹಾಕೋಬೋದು. ಇಲ್ಲಿ 2 ಥರ ಆರ್ಚ್ ಮಾಡಿದ್ದೀನಿ, ಒಂದು ಚಿಕ್ಕ ಆರ್ಚು ಒಂದು ದೊಡ್ಡ ಆರ್ಚು. ಸೊ ಎರಡಕ್ಕೂ ಸೇಮ್ ರೌಂಡ್ ಬೀಡೇ ಹಾಕೋಬೋದು, ಬಟ್ ನಾನಿಲ್ಲಿ ರಿಂಗ್ ಬೀಡ್ ಕೂಡ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಬರ್ಬೋದು ಅಂತ. ಇವಾಗ ಮತ್ತೆ 5 ಕಂಬ ಆಯಿತು ಅಲ್ವಾ, ಮತ್ತು ಸೆಂಟ್ರಲ್ಲಿ 2 ಚೈನ್ ಆರ್ 1 ಚೈನ್ ಹಾಕಿದ್ದೀನಿ. ಸೊ ಇದು ಪಕ್ಕದ 4 ಚೈನ್ಗೆ ಲಾಕ್ ಮಾಡ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ನೋಡಿ ಈ ಥರ ಆರ್ಚ್ ಬಂದಿದೆ, ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿರ್ತೀನಿ. ಅದ್ರ ಒಳಗಡೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಲಾಕ್ ಇರೋ ಕಡೆ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಚಿಕ್ಕದು ಆರ್ಚ್. ಮತ್ತು ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡೋಣ. ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ, ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡೈರೆಕ್ಟಾಗಿ ರಿಂಗ್ ಒಳಗಡೆ ನೀಡಲ್ ಹಾಕೋಣ. ರಿಂಗ್ ಒಳಗಡೆ ಹೋಗಿ ದಾರನ ತಗೊಂಡು ಬಂದು 3 ದಾರ ಇರುತ್ತೆ, ಇವಾಗ ಕೂಡ 2 ದಾರ 1 ಮಾಡ್ತೀನಿ, ಮತ್ತೆರಡು ದಾರನ 1 ಮಾಡ್ತೀನಿ. ಸೊ ಒಂದು ಕಂಬ ಆಯಿತು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನಾನು ಡಬಲ್ ಕ್ರೋಶೆನೇ ಯೂಸ್ ಮಾಡ್ತಾಯಿದ್ದೀನಿ, ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೋಬೋದು. ಇನ್ನೂ ನಮಗೆ ಬಿಗ್ ಆರ್ಚ್ ಕಂಡಂಗೆ ಕಾಣಿಸುತ್ತೆ, ಚೂರು ಲೆಂತ್ ವೈಸ್ ಜಾಸ್ತಿ ಆಗುತ್ತೆ ಟ್ರಿಪಲ್ ಕ್ರೋಶೆ, ಅಷ್ಟೇ ಡಿಫ್ರೆನ್ಸು. ನಾನಿಲ್ಲಿ ಹಾಫ್ ರಿಂಗ್ ಫುಲ್ಲು ನಾನು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ನಾನಿಲ್ಲಿ 14 ಡಬಲ್ ಕ್ರೋಶೆಸ್ನ ಹಾಕ್ಕೊಳ್ತೀನಿ. ಒಟ್ಟು ಈ ರಿಂಗ್ ಕೆಳಗಡೆ ನಾನು 14 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ, ಗ್ಯಾಪಲ್ಲಿ ಹೋಗಿ ದಾರನ ತಂದು, ಅಂದರೆ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2ರಲ್ಲಿ 1 ಆ ಥರ 14 ಕಂಬ ಮಾಡಿದ್ದೀನಿ. 14 ಕಂಬ ಆದ ತಕ್ಷಣ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡಿ ಡಿಸೈನ್ ಈ ರೀತಿ ಇದೆಲ್ಲ ಸ್ವಲ್ಪ ಟರ್ನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಆರ್ಚ್ ರಿಂಗ್ ಬೀಡ್ ಇರೋ ಆರ್ಚ್ ಸ್ವಲ್ಪ ಬಿಗ್ಗಾಗಿ ಬರಬೇಕು ನನಗೆ, ಸೊ ಅದಕ್ಕೋಸ್ಕರ ಟರ್ನ್ ಮಾಡಿಕೊಂಡೆ. ಟರ್ನ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಸ್ಮಾಲ್ ಸೈಜ್ ಬೀಡ್ಸ್ ರೌಂಡ್ ಬೀಡ್ಸ್ ತೊಗೋತೀನಿ, ಸ್ಮಾಲ್ ಸೈಜ್ ರೌಂಡ್ ಬೀಡ್ ತೊಗೊಳ್ತೀನಿ. ಸೊ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ ನೀಟಾಗಿ ರೌಂಡಾಗೆ. ಸೊ ಆ ಹೋಲ್ ಗ್ಯಾಪಿಗೆ ಹೋಗಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಥರ್ಡ್ ಕಂಬದ ಮೇಲಿರೋ ಹೋಲ್ಗೆ ನಾವು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು. ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಈಗ ಮೂರನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ನೀಡಲ್ಲಿ ಹಾಕಿ ದಾರ ಅಂತಂದು ಲಾಕ್ ಮಾಡ್ತೀನಿ. ಮತ್ತು 4ನೇ ಕಂಬ ಹೋಲ್ಗೆ ಹಾಗೆ ಸಿಂಗಲ್ ಕ್ರೋಶೆ, 5th ಹೋಲ್ಗೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ, ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಒಟ್ಟು ನನಗೆ 14 ಕಂಬ ಅಲ್ವಾ ಹಾಕಿದ್ದು, 7 ಬೀಡ್ಸ್ ಬರುತ್ತೆ ಇಲ್ಲಿ. ಒಟ್ಟು 7 ಬೀಡ್ಸ್ನ ನಾನು ಒಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ, ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀನಿ, ಕರೆಕ್ಟಾಗಿ ಬರುತ್ತೆ. ಸೊ ನಾವಿಲ್ಲಿ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು, ಇನ್ನೂ ಸ್ಮಾಲ್ ಸೈಜ್ ಬೀಡ್ ಕೂಡ ಹಾಕ್ಕೋಬೋದು. ಸೊ 7 ಬೀಡ್ಸ್ ಆದಮೇಲೆ ನೋಡಿ, 7 ಬೀಡ್ಸ್ ಆದಮೇಲೆ ಇವಾಗೇನು ಫಸ್ಟ್ ಸಿಂಗಲ್ ಕ್ರೋಶೆ ಕಾಣ್ತಾ ಇದೆ ಅಲ್ಲಿ ಒಂದ್ಸರಿ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಒಂದ್ಸರಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣ್ತಿರುತ್ತಲ್ವ, ಡೈರೆಕ್ಟಾಗಿ ನಾವಲ್ಲಿಂದ ಚೈನ್ಸ್ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್, 3 ಚೈನ್ ಅಥವಾ 4 ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ ಬೀಡ್ ಆದಮೇಲೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಈ ಡಿಸೈನ್ ಸುಮಾರು ಸತಿ ಹಾಕಿದ್ದೀನಿ ಫ್ರೆಂಡ್ಸ್, ಅಂದರೆ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚೆಲ್ಲ ಹಾಕಿಲ್ಲ, ಅಂದರೆ ಚಿಕ್ಕ ಆರ್ಚಲ್ಲಿ ಕುಚ್ಚು ಬರೋ ಥರ ಮಾಡಿ ಈ ಥರ ಹಾಕಿದ್ರೆ ಯಾವ ರೀತಿ ಕಾಡುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಸೊ ನಾರ್ಮಲ್ ಕುಚ್ಚಿಗಿಂತ ಒಂದು ಆರ್ಚಲ್ಲಿ ಕುಚ್ಚು ಬಂದರೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಈ ರಿಂಗ್ ಬೀಡ್ ಡಿಸೈನ್ಗೆ
ಆ ಥರ ಚಿಕ್ಕ ಆರ್ಚಲ್ಲಿ ಕುಚ್ಚು ಬರೋ ಥರ ಮಾಡಿ ನೋಡಿದ್ದೀನಿ. ಸೊ ತುಂಬ ಸಿಂಪಲ್ಲು, ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ. ನಾರ್ಮಲ್ ಡಿಸೈನೇ, ಸಿಂಪಲ್ಲಾಗಿ ಬೇಗ ಕೂಡ ಆಗೋಗುತ್ತೆ, ಫಾಸ್ಟಾಗಿ ಹಾಕ್ಬೋದು. ಬಟ್ 2 ಸ್ಟೆಪ್ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಸ್ಯಾರಿದು. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. 3 ಚೈನ್ಸ್ ಹಾಕೋದು, ನೆಕ್ಸ್ಟ್ ಬೀಡ್ ಆದಮೇಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡೋದು. 3 ಚೈನ್ ಹಾಕೋದು, ಬೀಡ್ ಆದಮೇಲಿರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡೋದು. ಈ ರೀತಿ ಮಾಡ್ಕೊಂಡು ಹೋಗೋದು. 7 ಬೀಡ್ಸ್ ಇದೆಲ್ಲ, 7 ಟೈಮ್ಸ್ ಈ ಥರ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನೋಡಿ ಲಾಸ್ಟ್ದು ಅಲ್ಲೇನು ಸಿಂಗಲ್ ಕ್ರೋಶೆ ಮಾಡಿರ್ತೀನಿ ಅದ್ರ ಒಳಗಡೆ ಫಸ್ಟ್ ಲಾಕ್ ಮಾಡಿ, ಆಮೇಲೆ ಈ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಕ್ಕೆ ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ ಅದಕ್ಕೆ ಲಾಕ್ ಮಾಡಿಬಿಟ್ಟು ಆಮೇಲೆ ಈ ಕಡೆಗೆ ಲಾಕ್ ಮಾಡಬೇಕು ನಾವು. ಅವಾಗ ನಮಗೆ ಆರ್ಚನ್ ತುಂಬ ನೀಟಾಗಿ ಬರುತ್ತೆ ನೋಡಿ. ಮತ್ತೆ ಪಕ್ಕದಲ್ಲಿ ಒಂದ್ಸತಿ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಂದರೆ ನೆಕ್ಸ್ಟ್ ಪುಟ್ಟ ಆರ್ಚ್ ಬರುತ್ತೆ, ಈ ರೀತಿ ಚಿಕ್ಕದು ಮಿನಿ ಆರ್ಚ್ ಬರುತ್ತೆ. ಅದ್ರ ನೆಕ್ಸ್ಟ್ ರಿಂಗ್ ಇರೋ ಕಡೆ ಬಿಗ್ ಆರ್ಚ್ ಬರುತ್ತೆ. ಆ ಥರ ಮಾಡ್ಕೊಂಡು ಹೋಗೋದು. ಸೊ ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಮತ್ತು ಇವಾಗ ನೆಕ್ಸ್ಟು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀವಿ ಅಲ್ವ ಫ್ರೆಂಡ್ಸ್, 4 ಚೈನ್ ಗ್ಯಾಪಲ್ಲಿ ಅಲ್ಲಿಂದ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಬೀಡ್ ಕೆಳಗಡೆ ಇರೋ ದಾರದ ಒಳಗಡೆ ನೀಡಲ್ಲಿ ಹಾಕೋಣ. ರೌಂಡ್ ಬೀಡ್ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಜಾರ್ತಾ ಇದೆ ಅಷ್ಟೇ. 1 ಟೈಮ್ ಒಂದು ಕಂಬಕ್ಕೆ ತೊಗೊಂಬಿಟ್ರೆ ಆಮೇಲೆ ಮಿಕ್ಕಿದ್ದು ಅದು ಗ್ಯಾಪ್ ಬಿಟ್ಕೊಳ್ಳುತ್ತೆ ನೀಟಾಗೆ. ಕಂಬಗಳನ್ನ ಫಿಲ್ ಮಾಡ್ಕೋಬೋದು. ಇಲ್ಲೂ ಕೂಡ 10 ಕಂಬ ಬರುತ್ತೆ. ಸೆಂಟ್ರಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿದ್ದೀನಿ ಕುಚ್ಚುಗೋಸ್ಕರ. ಹಾಗೆ ಕಂಬಗಳನ್ನ ಫಿನಿಶ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, 10 ಕಂಬ ಮಾಡಿದ್ದೀನಿ, ಮಧ್ಯದಲ್ಲಿ 2 ಚೈನ್ ಎಕ್ಸ್ಟ್ರಾ ಮಾಡಿದ್ದೀನಿ. ಇಲ್ಲಿ ನಾವು ಇವಾಗ 1 ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು, 2 ಸತಿ ಆದರೂ ಹಾಕ್ಕೋಬೋದು. ಲೆಂತ್ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆಗುತ್ತೆ. ಮತ್ತು ನೆಕ್ಸ್ಟ್ ರಿಂಗ್ ಬೀಡ್ದು ಆರ್ಚ್ ಸ್ಟಾರ್ಟ್ ಮಾಡೋದು. ಹೀಗೆ ಸಿಂಗಲ್ ಕ್ರೋಶೆ 1 ಟೈಮ್ ಹಾಕಿ ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಯಾವಾಗಲೂ ನಾವು ನಾರ್ಮಲಾಗಿ ಈ ರಿಂಗ್ದು ಏನಿದೆ ಆರ್ಚು, ಅದಾದ ತಕ್ಷಣ 5 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ತಾ ಇದ್ವಿ ಅಲ್ವಾ ಫ್ರೆಂಡ್ಸ್. ಇದು ಆರ್ಚ್ ಒಳಗಡೆ ಕುಚ್ಚು ಬರತ್ರೆ ಚೆನ್ನಾಗಿರುತ್ತೇನೋ ಅಂದ್ಬಿಟ್ಟು ಆ ಥರ ಟ್ರೈ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಮಾಡಿದ್ದೀನಿ. ಈಗ 14 ಕಂಬ ಈ ರೀತಿ ಮಾಡಿ ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡಿ ಟರ್ನ್ ಮಾಡ್ತೀನಿ ಡಿಸೈನು. ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಅಲ್ಲೇ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿ ಕಂಬದ ಮೇಲಿರೋ ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ತೀನಿ. ಮತ್ತು ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈ ರೀತಿ 7 ಬೀಡ್ಸ್ನ ನಾನು ಮಾಡ್ತೀನಿ. ಒಟ್ಟು 7 ಬೀಡ್ಸ್ನ ಮಾಡಿ ನೋಡಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಕಾಣುತ್ತಲ್ಲ ಅದಕ್ಕೆ ನಾನು ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ, ಮತ್ತು ಸೆಕೆಂಡ್ ಅಂದರೆ ಸೀರೆಯಿಂದ ಹಾಕಿರ್ತೀವಲ್ಲ ಅದಕ್ಕೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಟರ್ನ್ ಮಾಡಿ ಇವಾಗ 3 ಚೈನ್ ಹಾಕೋಣ. ಬೀಡ್ ಆದ ತಕ್ಷಣ ಲಾಕ್ ಮಾಡೋಣ. ಹೀಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಎಂಡ್ವರೆಗೂ ಹೀಗೆ ಮಾಡ್ಕೊಂಡೋಗಿ 1 2 3 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ಸೆಂಟ್ರಲ್ 2 ಚೈನ್ ಏನಿದೆ ಗ್ಯಾಪಲ್ಲಿ ಅದಕ್ಕೆ ಕುಚ್ಚು ಕಟ್ಕೊಳ್ಳೋಣ. ಸೊ ಈ ಆರ್ಚ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಆರ್ಚ್ ಬರುತ್ತೆ, ತುಂಬ ಸ್ಟಿಫ್ನೆಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಈ ರಿಂಗ್ ಬೀಡ್ ಒಳಗಡೆ ಆರ್ಚ್ ಏನು ಮಾಡಿದ್ದೀವಿ ಅದನ್ನು ವಿತೌಟ್ ರಿಂಗ್ ಬೀಡ್ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇವಾಗ ನೋಡಿ ಇದಕ್ಕೆ ಕುಚ್ಚು ಕಟ್ಕೊಂಡಿದ್ದೀನಿ. 2 ಆರ್ಚಿಗೆ 1 ಕಲರು ಮತ್ತು 2 ಆರ್ಚಿಗೆ 1 ಕಲರ್, ಆ ರೀತಿ ಕುಚ್ಚು ಕಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಲುಕ್ಕಾಗಿತ್ತು. ಡಿಸೈನ್ ಮಾತ್ರ ಸಕ್ಕತ್ತಾಗಿತ್ತು. ಕಸ್ಟಮರ್ ಅಂತೂ ಸಖತ್ ಇಷ್ಟ ಬಿದ್ದರು ಡಿಸೈನು. ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಬೇಕಂದರೆ ರೆಡ್ ಜಾಸ್ತಿ ಯೂಸ್ ಮಾಡ್ಬೋದಿತ್ತು ಫ್ರೆಂಡ್ಸ್ ಕುಚ್ಚಿಗೆ. ರಾಯಲ್ ಬ್ಲೂನು ಇತ್ತಲ್ವ, ಸೊ ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ವಿಡಿಯೋಗೆ ಸ್ವಲ್ಪ ಕಲರ್ ಚೇಂಜ್ ಬಿದ್ದಿದೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 to 550ವರೆಗೂ ಚಾರ್ಜ್ ಮಾಡ್ತೀವಿ. ಅಂದರೆ ಪ್ಲೇಸಸ್ ಡಿಪೆಂಡ್ ಕೂಡ ಆಗುತ್ತೆ. ಕಡಿಮೆ ಜಾಸ್ತಿ ಇನ್ನು ಪ್ಲೇಸ್ ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕುಚ್ಚು ಅಷ್ಟೇ ಜಾಸ್ತಿ ದಾರ ಏನು ತೊಗೊಂಡಿಲ್ಲ, ಬರೀ 2 ಚೈನ್ ಗ್ಯಾಪ್ ಅಲ್ವಾ ಫ್ರೆಂಡ್ಸ್, ಅದಕ್ಕೆ 120 ಎಳೆ ದಾರನೇ
ಕುಚ್ಚು ಕಟ್ಟಿದ್ದೀನಿ. ಸೊ ಹೀಗೆ ಕಾಣಿಸ್ತಾ ಇದೆ. ನಾರ್ಮಲ್ ಕುಚ್ಚುಗಿಂತ ಈ ಥರ ಆರ್ಚ್ ಒಳಗಡೆ ಕುಚ್ಚು ಬಂದರೆ ಇಂಚೂರು ಡಿಸೈನು ಎಕ್ಸ್ಟ್ರಾ ಕಾಣಿಸುತ್ತೆ ಈ ಆರ್ಚಿಗೆ. ಸೊ ಈ ರೀತಿ ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.